ಎಲ್ರಿಗೂ ನಮಸ್ಕಾರ. ಓ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. Talk to me, numbers never lie, add it up, that's me. I said 23. ಸೊ ಗೈಸ್ ನೋಡಿ, ನಾನು ಟ್ಯಾಬ್ ತೊಗೊಂಡಿದ್ದು ಯೂಸ್ ಏನಂದರೆ, ಈಗ ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಎಡಿಟಿಂಗ್ ಮಾಡಿದೆ ಇಷ್ಟೊತ್ತವರೆಗೂ ಕೂತ್ಕೊಂಡು. ಸೊ ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಾಯಿದೆ. ನಾನು ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಅದೇ ಮುಂಚೆ ಆಗಿದ್ದರೆ ವ್ಲಾಗೇ ಮಾಡೋಕ್ಕಾಗ್ತಾಯಿರಲಿಲ್ಲ. ಮೊಬೈಲಲ್ಲಿ ಎಕ್ಸ್ಪೋರ್ಟ್ ಆಗೋವರೆಗೂ ಕಾಯಬೇಕು. ಸೊ ಅವಶ್ಯಕತೆ ಇದ್ದಿದ್ದಕ್ಕೋಸ್ಕರ. ಸೊ ಬನ್ನಿ, ಇವಾಗ ಈಗಾಚೆ ಹೋಗಿ ನಾನು ವ್ಲಾಗ್ ಮಾಡಬೇಕಂದ್ರೆ ಇಲ್ಲಿದ್ರ ಪಾಡಿಗೆ ಇದಾಗ್ತಾ ಇರುತ್ತೆ, ನಾನು ಹೋಗಿ ವ್ಲಾಗ್ ಮಾಡ್ಕೊಬೋದು. ಸೊ ಇವಾಗ ಬನ್ನಿ, ಸ್ವಲ್ಪ ATM ಅಲ್ಲಿ ಅಮೌಂಟ್ ಹಾಕಬೇಕು. ಸೊ ಹೋಗಿ ಬರೋಣ. ಸೊ ಗೈಸ್, ಇವಾಗ ನಾನು ATMಗೆ ಬಂದಿದ್ದೀನಿ ಗೈಸ್. ಅಕೌಂಟ್ ಅಕೌಂಟ್ಗೆ ಕಾಸು ಹಾಕಬೇಕಿತ್ತು ಒಂದು ಸ್ವಲ್ಪ. ಸೊ ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ತಿರ್ಗಾ ಏನೇ ಕೆಲಸ ಇದ್ದು ಸರಿ, ಏನಿತ್ತು ಸರಿ, ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಮಾಡ್ತೀನಿ. ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. Just focusing on the everything. ಮೂನ್ ನೋಡಿ ಗೈಸ್, ಮೂನ್. ಫೋಕಸ್ ಮಾಡೋಣ, ಸ್ವಲ್ಪ ಸ್ಕಿಲ್ಸ್ ಪ್ರೊಡ್ಯೂಸ್ ಮಾಡೋಣ ಗೈಸ್. ಬ್ರೈಟ್ ಆಗೋಯ್ತು. ಸಖತ್ತಾಗಿ ಬರುತ್ತೆ ಗೈಸ್. 50x ಝೂಮ್ ಮಾಡ್ಬೋದು ಇದರಲ್ಲಿ. ಅದು ಫೋಟೋಗೆ, ಮೊಬೈಲ್ಗೆ, ವಿಡಿಯೋಗೆ 20x ಝೂಮ್ ಮಾಡ್ಬೋದು ಗೈಸ್. ನನ್ನ ಫೋನಲ್ಲಿ ಮೂನ್ ಕೂಡ ತೋರಿಸ್ಬೋದು, ಗೊತ್ತಾ? ಸಖತ್ತಾಗಿ ಬರುತ್ತೆ. ಫ್ಲ್ಯಾಶ್ ಮಾತ್ರ ಹೆವಿ ಬರ್ತಾ ಇದೆ. ಸೊ ಫ್ಲ್ಯಾಶ್ ಲೈಟ್ ಕಣ್ಣು ಕುಗ್ತಾ ಇದೆ ಗಾಯ್ಸ್. ಎಷ್ಟೋ ದಿನ ಆಯಿತು ನೈಟ್ ವಾಕಿಂಗ್ ಮಾಡಿ ಮೇಲೆ, ಅದಕ್ಕೆ ವಾಕಿಂಗ್ ಮಾಡ್ತಾ ಇದ್ದೀನಿ ಗಾಯ್ಸ್ ಒಂದು ಸ್ವಲ್ಪ ಹೊತ್ತು. The next day. ಸೊ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಈ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಏನಂದರೆ, ಸುಮಾರು ದಿವಸ ಆಯ್ತಲ್ಲ ವ್ಲಾಗ್ ಮಾಡಿ. ಈಗ ವ್ಲಾಗ್ ಮಾಡೋದು ಅಪರೂಪ ಆಗಿಬಿಟ್ಟಿದೆ ಗಾಯ್ಸ್. ಒಂದು ಸ್ವಲ್ಪ ಬೇರೆ ಕೆಲಸಗಳು ನಡೀತಾ ಇದೆ, ಅದಕ್ಕೋಸ್ಕರ ಹೋಗ್ತಾ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಈಗ ಒಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್, ಅದಕ್ಕೋಸ್ಕರ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವತ್ತೊಂದು ಸ್ವಲ್ಪ ಫ್ರೀ ಇರೋದ್ರಿಂದ ಇವತ್ತು ನಾನು ತೇಜು ಜೊತೆ ಒಂದು ಸ್ವಲ್ಪ MG ರೋಡಲ್ಲಿ ಬ್ಯಾಂಕಲ್ಲಿ ಕೆಲಸ ಇದೆಯಂತೆ ಅವ್ರದ್ದು. ಸೊ ಅದಕ್ಕೋಸ್ಕರ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಇವತ್ತು ಪಿಕ್ಚರ್ ಹೋಗ್ಬೇಕಿತ್ತು. ಸೊ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಇವಾಗ ಹೋಗೋಣ ಮೆಟ್ರೋಲಿ. One eternity later. ಸುಮಾರು ದಿವಸ ಆಯಿತು ಡೈಲಿ ವ್ಲಾಗ್ ಮಾಡಿನೇ ಸುಮಾರು ದಿವಸ ಆಯಿತು ಗೈಸ್. ಸೊ ಇವತ್ತು ಒಂದು ಸ್ವಲ್ಪ ಎಲ್ಲ ಗಡ್ಡಪ್ಪ ಥರ ಜಾಸ್ತಿ ಎಲ್ಲ ಹುಲ್ಲು ಬಂದ್ಬಿಟ್ಟಿದೆ, ಗಡ್ಡ ಬಂದ್ಬಿಟ್ಟಿದೆ. ಮೊನ್ನೆ ಏನಾಯಿತು ಅಂದರೆ, ನಾನು ತೇಜು ಒಂದು ಸೈಡ್ ಕೂತ್ಕೊಂಡು ಟೀ ಕುಡಿತಾಯಿದ್ದೋ, ಯಾವುದೋ ಒಂದಿಷ್ಟು ಉದ್ದದ ಕೀಟ ಬಂದು ಇಲ್ಲಿದೆ. ಗೊತ್ತೇ ಆಗ್ತಾಯಿಲ್ಲ ನನಗೆ, ಫೀಲೇ ಆಗ್ತಾಯಿಲ್ಲ. ಅವ್ನು ನೋಡಿದ್ರೆ ಇಲ್ಲಿ ನೋಡೋ ಕೀಟ ಅಂತವನು. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಕಾಡು ಪಕ್ಷಿ ಪ್ರಾಣಿ ಎಲ್ಲ ಗೂಡು ಮಾಡ್ಕೊಬಿಡ್ತಾವೆ ಅಂದ್ಬಿಟ್ಟು ಈಗ ನಾನು ಕಟಿಂಗ್ ಮಾಡ್ಸೋಕೆ ಹೋಗ್ತಾಯಿದ್ದೀನಿ ಗೈಸ್. ಒಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಹೋಗೋದು, ಸ್ವಲ್ಪ ನಾವು ಗ್ರೂಮ್ ಮಾಡಿಸ್ಕೊಂಡು ಬರೋಣ. ಕ್ಲೀನಾಗೆಲ್ಲ ಕಟಿಂಗ್ ಮಾಡಿಸ್ಕೊಂಡು. ಸುಮಾರು ದಿವಸ ಆಯ್ತಲ್ಲ ವ್ಲಾಗ್ ಮಾಡಿ. ಇವತ್ತೊಂದು ಸ್ವಲ್ಪ ಫ್ರೀ ಇದ್ದೀನಿ, ಅದಕ್ಕೋಸ್ಕರ. ಸೊ ಬನ್ನಿ, ಇವತ್ತು ಆ್ಯಕ್ಚುಲಿ ಮನೇಲಿ ಯಾರೂ ಇಲ್ಲ, ಎಲ್ಲ ಒಂದು ಸ್ವಲ್ಪ ಅವ್ರವ್ರ ಬೇರೆ ಕೆಲಸಕ್ಕೆಲ್ಲ ಆಚೆ ಹೋಗಿದ್ದಾರೆ. ಸೊ ಇವಾಗ ಹೋಗಿ ಪಟ್ಪಟ ಅಂತ ನನ್ನ ಏನು ಕೆಲಸ ಇದೆ
ಒಂದು ಸ್ವಲ್ಪ ಫ್ರೀ ಇದ್ದೀನಿ ಗೈಸ್, ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ನನ್ನ ಕೆಲಸ ಇದೆ ಮುಗಿಸ್ಕೊಬರೋಣ. ಬೆಳಗ್ಗೆ ಕಟಿಂಗ್ ಮಾಡಿಸ್ಕೊಂಬರಕ್ಕಂತ ಹೇಳಿದ್ನಲ್ಲ ಗೈಸ್, ಹೋಗಿದ್ದೆ, ಕಿವಿನೇ ಕಟ್ ಮಾಡ್ಬಿಟ್ಟು ಕಿವಿನೇ ಕಟ್ ಮಾಡ್ಬಿಟ್ಟು ಅವನಿಗೆ ಗೈಸ್. ಬಿಯರ್ಡ್ಗೆ ಕತ್ರಿ ಇಡಕ್ಕೆ ಹೋಗ್ಬಿಟ್ಟು ನನ್ನ ಕಿವಿಗೆ ಕತ್ರಿ ಇಟ್ಬಿಟ್ಟು ಕಿವಿ ಪೀಸೆ ಬಂದ್ಬಿಡ್ತು ಗೈಸ್, ಒಂದು ಸ್ವಲ್ಪ ಪೀಸೆ ಉದ್ರೋಗ್ಬಿಡ್ತು. ಯಪ್ಪ ಅದೇನು ನಾನು ಅನ್ಕೋತಾ ಇದ್ದೆ, ಇವರೆಲ್ಲ ಹೆಂಗೆ ಟ್ರೈನಿಂಗ್ ತೊಗೋತಾರೆ, ಇಷ್ಟೊಂದೆಲ್ಲ ನೀಟಾಗಿ ಮಾಡ್ತಾರಲ್ಲ ಅಂತ ಅಂದ್ಕೊಂಡಿದ್ದು. ಒಂದು 10 ನಿಮಿಷಕ್ಕೆಲ್ಲ ನನ್ನೇ ಎಕ್ಸ್ಪೆರಿಮೆಂಟಿಗೆ ತಗೊಂಡು ಕಟ್ ಮಾಡ್ಬಿಟ್ಟು ಈ ಥರ ಉರಿತಾ ಇದೆ ಗೈಸ್. ಪೀಸ್ ಬೇರೆ ಉದ್ರೋಗ್ಬಿಡ್ತು, ಇಷ್ಟು ಪೀಸೇ ಉದ್ರೋಗ್ಬಿಡ್ತು. ನಾನು ಶಾಕು, ಅವನು ಶಾಕು. ಏನು ಕತೆನೋ, ಅದೇನು ಕೆಲಸ ಮಾಡ್ತಾರೋ. ನಮ್ಮಮ್ಮ ಒಂದು ಸ್ವಲ್ಪ ಅರ್ಶಿನ ಹಾಕೋರೆ, ಉರಿತಾ ಇದೆ ಗೈಸ್. ಸ್ವಲ್ಪ ಹೊತ್ತು ಸರಿ ಹೋಗುತ್ತೆ. ಸೊ ಗೈಸ್, ನಾನು ಬೆಳಗ್ಗೆ ಕಟ್ಟಿಂಗ್ ಹೋಗೋಕ್ಕೆ ಮುಂಚೆ ತೇಜು ಒಂದ್ಸಲಿ ಮಾತಾಡ್ಸ್ಕೊಂಡು ಬಂದಿದ್ದೆ. ತೇಜು ಗೊತ್ತಿಲ್ಲ ನನ್ನ ಕಿವಿ ಕಟ್ಟಾಗಿರೋದು. ಸೊ ನೋಡೋಣ ಇವಾಗ ಏನು ರಿಯಾಕ್ಷನ್ ಕೊಡ್ತಾನೆ ಅಂತ ನೋಡೋಣ ಈಗ. ಆಯ್ ಮಗ, ಬೆಳಗ್ಗೆ ಕಟ್ಟಿಂಗ್ ಹೋಗಿ ಬಂದಿದ್ದೆ ತಾನೆ, ಕಟ್ಟಿಂಗ್ ಮಾಡೋ ಅಂದರೆ ಕಿವಿ ಕತ್ತರಿಸ್ಬಿಟ್ಟ. ಕಿವಿ ಹತ್ರ ಎಂತೂ ಕತ್ರಿ ಹಾಕೋನೆ, ಕಿವಿನೇ ಪೀಸೇ ಬಂದ್ಬಿಡ್ತು, ಇಷ್ಟು ರೌಂಡ್ ಪೀಸೇ ಬಂದ್ಬಿಡ್ತು. ಕಿವಿಗೆ ಯಾಕೆ ಕತ್ರಿ ಹಾಕೋನೆ? ಅಲ್ಲೇನು ಕೂದಲೈತೆ ಇಲ್ಲಿ. ಅಲ್ಲಿ. ಸೊ ಗಾಯ್ಸ್, ಪಿಕ್ಚರ್ಗೆ ಹೋಗೋಣ ಅಂತ ಹೇಳಿದ್ದೆ, ಪಿಕ್ಚರ್ ಬೇಡ ಅಂದ್ಬಿಟ್ಟು ಕರ್ಕೊಬಂದು ಕೂರ್ಸೋಣೆ. ಬೇರೆ ಏನೋ ಕೆಲಸ ಇತ್ತು, ಬ್ಯಾಂಕ್ ಕೆಲಸ. ಪಿಕ್ಚರ್ ಬೇಡ ಅಂದ್ಬಿಟ್ಟು ಇಲ್ಲಿ ಕರ್ಕೊಬಂದು ಕೂರ್ಸೋಣ ಗೈಸ್. ಸೊ ಬಿಡಿ ಹೋಗಿ ನೋಡೋಣ, ಆದರೆ ಬೇರೆ ದಿವಸ ಹೋಗೋಣ ಅಂತ ಅಂದ್ಕೊಂಡು ಬಂದಿಂದ ನಿಮ್ಗೆ ಗೈಸ್. ಸುಮಾರು ದಿವಸ ಆಯ್ತಲ್ವಾ, ಇಲ್ಲಿ ಬಂದು ಸುಮಾರು ದಿವಸ ಆಯಿತು, ಅದಕ್ಕೋಸ್ಕರ ಬಂದ್ಬಿಟ್ಟಿದ್ವಿ. ಕಿವಿ ಪಾಸ್ನೇ ಕಟ್ ಮಾಡ್ಬಿಟ್ಟ, ಒಳ್ಳೆ ಚಿಕನ್ ಪೀಸ್ ಕಟ್ ಮಾಡ್ಬಿಟ್ಟಾಗ. ಇರಲಿ, ಸರಿ ಹೋಗುತ್ತೆ ಸ್ವಲ್ಪ ದಿವಸ. ಸೊ ಅಷ್ಟೇ, ಆಮೇಲೆ ಏನೈತಿ ನೋಡೋಣ. ಸೊ ಗಾಯ್ಸ್, ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ಸೊ ಬನ್ನಿ ಇವಾಗ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬಂದು ತಿಂಡಿ ಮಾಡ್ತೀನಿ ಇವತ್ತು. ಸೊ ಲೆಟ್ಸ್ ಗೋ ಟು ಟೆಂಪಲ್. ಸ್ಕೂಲ್ ಡ್ರೆಸ್ಸಲ್ಲಿ ನೋಡೇ ಇಲ್ಲ ವ್ಲಾಗಲ್ಲಿ ಅಲ್ಲ. ಸ್ಕೂಲ್ ಮುಗೀತಾ? ಪುಟ್ಟ ಅಮ್ಮನ್ನ ಸ್ಕೂಲಿಂದ ಕರ್ಕೊಬಂದೆ ಗಾಯ್ಸ್. ನೋಡಿ, ಅವ್ರ ಫ್ರೆಂಡ್ ಬರ್ತಡೆ ಅಂತ. ಯಾರ್ದು? ಏನು ಕೊಟ್ಟ? ಸಮರ್ಥ ಜಲ್ಲಿ ಬಿಲ್ಲಿ. ಹಾಯ್ ಗಾಯ್ಸ್, ನಾನು ಇವತ್ತು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಅಪ್ಪ ಅಮ್ಮ ಎಲ್ಲ ಆಚೆ ಹೋಗಿದ್ದಾರೆ, ಅದಕ್ಕೆ ನಮ್ಮನ್ನ ಊಟ ಹಾಕ್ಕೊಡ್ತಾವ್ರೆ. ನಾನು ತಿನ್ನಬೇಕು ಅಂತ, ಅದಕ್ಕೆ ತೋರಿಸ್ತೀನಿ ಬನ್ನಿ ನಮ್ಮನ್ನ. ನನ್ನ ಇಲ್ಲಿ ಏನು ಮಾಡ್ತಾ ಇದೀಯಾ? ವ್ಲಾಗ್ ಮಾಡ್ತಾ ಇದೀಯ? ವ್ಲಾಗ್? ಹೌದು. ಏನು ಊಟ ಹಾಕ್ಕೊಡ್ತಾವ್ ನಿಮ್ಮಣ್ಣ? ಮೊಸರನ್ನ ಹಾಕ್ಕೊಡ್ತಾವನೆ ನೋಡಿ. ಮೊಸರನ್ನ ಹೆಂಗಲ್ಲ? ಸರಿ. ನೋಡಿ ಗಾಯ್ಸ್, ಏನು ನೋಡೋದು ಗಾಯ್ಸ್? ನಮ್ಮನ್ನ ಮೊಸರನ್ನ ಕಲಿಸ್ತಾವ್ರೆ ಅನ್ಬಿಟ್ಟ. ರೆಸ್ಪೆಕ್ಟ್. ಸಾಕಾ? ಸಾಕು. ಸ್ಪೂನ್ ಕೊಡ್ಲಾ? ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೊಂಥರ ಒಂದು ಸ್ವಲ್ಪ ರ್ಯಾಂಡಮ್ ಬ್ಲಾಗ್ ಆಗಿತ್ತು. ಎಷ್ಟೋ ದಿನ ಆಗಿತ್ತು ಮಾಡಿ, ಅಲ್ಲಲ್ಲಿ ಮಾಡಿದ್ನ ಒಂದು ಸ್ವಲ್ಪ ದಿನಗಳು, 4-5 ದಿವಸ ಮಾಡಿದ್ನ ಒಂದೇ ಸಲ ಹಾಕಿದ್ದೀನಿ. ಸೊ ನೆಕ್ಸ್ಟಿಂದ ಪ್ರಾಪರಾಗಿ ಡೈಲಿ ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ
ಈ ವಿಡಿಯೋ ನಿಮಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಿರ್ಗಾ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಸಿ ಯು, ಮಚ್ ಲವ್, ಬಾಯ್ ಬಾಯ್.